ರೇಣುಕಾಸ್ವಾಮಿ ಕೊಲೆ ವಿಚಾರವಾಗಿ ನಟ ದರ್ಶನ್ ಹಾಗೂ ಗೆಳತಿ ಪವಿತ್ರ ಗೌಡ ಸೇರಿದಂತೆ ಇನ್ನು ಕೆಲವರು ಪರಪ್ಪನಗರ ಜೈಲಿನಲ್ಲಿ ಮುದ್ದೆ ಮುರಿಯುತ್ತಿದ್ದಾರೆ. ದರ್ಶನ್ ಜೀವನದ ಪ್ರತಿ ಹಂತದಲ್ಲಿ ಕಷ್ಟ ನೋಡಿ ಸುಖ ನೋಡಿದವರು. ಆದರೆ ಈಗ ದರ್ಶನ್ ದಿನಚರಿ ಬದಲಾಗಿದೆ. ಸಿನಿಮಾ ಅಂತ ಇದ್ದವರು ಈಗ ತೆರೆಯ ಹಿಂದೆ ಸರಿದು ಕಂಬಿ ಹಿಂದೆ ನಿಂತಿದ್ದಾರೆ ದರ್ಶನ್. ಕಳೆದ ವರ್ಷ ಜೈಲು ಸೇರಿದಾಗ ದರ್ಶನ್ ಅವರನ್ನು ಹೊರ ತರೋಕೆ ಹರಸಾಹಸ ಪಟ್ಟಿದ್ದ ದರ್ಶನ್ ಕುಟುಂಬ ಇದೀಗ ಮೌನ ವಹಿಸಿದೆ. ದರ್ಶನ್ ತಾಯಿ ಮಗನನ್ನು ನೋಡಲು ಹೋಗಿಲ್ಲ. ದರ್ಶನ್ ಸಹೋದರ ದಿನಕರ್ ಮೌನಕ್ಕೆ ಜಾರಿದ್ದು ಏನು ಮಾಡಲಾಗದ ಸ್ಥಿತಿಯಲ್ಲಿದ್ದಾರೆ. ಇನ್ನು ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಇತ್ತೀಚೆಗೆ ದರ್ಶನ್ ಅವರನ್ನು ನೋಡಲು ಬರುತ್ತಿಲ್ಲ. ಕಾರಣ ಸಾಮಾನ್ಯ ಸಾಲಿನಲ್ಲಿ ನಿಂತು ಪರ್ಮಿಷನ್ ತೆಗೆದುಕೊಳ್ಳಬೇಕು. ಹಾಗಾಗಿ ವಿಜಯಲಕ್ಷ್ಮಿ ಅವರು ಕೂಡ ಬರುತ್ತಿಲ್ಲ. ದರ್ಶನ್ ಅವರಿಗೆ ಜಾಮೀನು ಸಿಗುವುದು ಕಷ್ಟ ಎಂದು ತಿಳಿದ ಕೂಡಲೇ ಭರವಸೆಯನ್ನೇ ಕಳೆದುಕೊಂಡಿದ್ದಾರೆ ಕುಟುಂಬದವರು. ಪತ್ನಿ ವಿಜಯಲಕ್ಷ್ಮಿ ಬಳಿ ದರ್ಶನ್ ಅವರು ಕೋಪದಿಂದ ಮಾತನಾಡಿದ್ದು, ನನಗೆ ಬಂದದ್ದು ನಾನು ಅನುಭವಿಸುತ್ತೇನೆ, ನೀನು ಮತ್ತೆ ಜೈಲಿಗೆ ಬರಬೇಡ ಅಂತ ಗರಂ ಆಗಿದ್ದಾರಂತೆ. ಈ ಕಾರಣಕ್ಕೆ ವಿಜಯಲಕ್ಷ್ಮಿ ಜಾಸ್ತಿ ದರ್ಶನ್ ನೋಡಲು ಬರುತ್ತಿಲ್ಲ. ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ.